ಎಲ್ಲ ಮೀಡಿಯಾದವ್ರಿಗೂ ಪತ್ರಿಕಾ ಸಂಪತ್ತು ನಮಸ್ತೆ. ನನ್ನನ್ನು ಇಲ್ಲಿವರೆಗೂ ಬೆಳೆಸಿ ನನ್ನೊಂದು ಹೆಸರು ಮಾಡಿ ನೀವೆಲ್ಲ ಇರೋದಕ್ಕೆ ಇಲ್ಲಿವರೆಗೂ ನಾನು ಇದ್ದೀನಿ. ನೀವು ಯಾರು ಇಲ್ಲ ಅಂದರೆ ನಾನು ಇಲ್ಲ. ಯಾಕಂದರೆ ಫಸ್ಟ್ ಈಸ್ ಅ ಮೀಡಿಯಾ. ಯಾಕಂದರೆ ನೀವೆಲ್ಲ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಲ್ಲಿವರೆಗೂ ನಾನು ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡ್ತಾ ಇರೋದು ಸೊ ನಿಮ್ಮಿಂದನೇ ಅಂದ್ಕೊಳ್ಳಿ. ಯಾಕೆಂದರೆ ನಾನು ಏನು ಹೆಸರು ಮಾಡಿಲ್ಲ ಅಂದರೆ ಈಗ ನಮ್ಮ ಶೋಭಿ ಸರ್ ಹೇಳಿದ್ರು, ಇಲ್ಲ ನಮಗೆ ಅವ್ರ ಗುರುಗಳು ಅಂದರು. ನಾನು ಅವತ್ತಿಂದ ಇವತ್ತು ನಾನು ಸಪೋರ್ಟ್ ಮಾಡ್ತಾನೆ ಇದ್ದೀರಾ. ಸೊ ಕೊಕೇನ್ ಸಿನಿಮಾದಲ್ಲಿ ಒಂದು ಸನ್ನಿವೇಶ ಇದು. ನನಗೆ ಶ್ರೀಧರ್ ಸಾರು, ಶೋಭರಾಜ್ ಸಾರು ಮತ್ತು ಇಡೀ ಟೀಮ್ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ಕೆಲಸ ಮಾಡ್ತಿದ್ದೆ. ಯಾಕೆಂದರೆ ನಾನು ಯಾವಾಗಾದ್ರೂ ಫೋನ್ ಮಾಡಲಿ, ಸರ್ ಇಂಥ ಶೂಟಿಂಗ್ ಇದೆ ಅಂದರೆ ಎನಿ ವರ್ಕ್ ಇದ್ರೂ ಅವ್ರು ಬಿಟ್ಟು ಬಂದು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಯಾವಾಗೂ ಋಣವಾಗಿರ್ತೀನಿ. ಯಾಕೆಂದರೆ ನಾವೊಬ್ಬ ಡೈರೆಕ್ಟ್ರಾಗಿ ಸ್ವಲ್ಪ ಕಷ್ಟಪಡ್ತಾ ಇರೋ ಅಂತ ನೋಡ್ಕೊಂಡು ಬಂದು ಮಾಡ್ತಿದ್ದಾರೆ. ಯಾಕಂದರೆ ಚೆನ್ನಾಗಿ ಬೆಳೀಲಿ ಅಂದರೆ ಸೊ ಎಲ್ಲರೂ ಕನ್ನಡದಲ್ಲಿ ಬೆಳಿಬೇಕು, ಒಂದು ಹೆಸರು ಮಾಡಬೇಕು. ನಾನು ಹೆಸರು ಮಾಡಿದ್ರು ಇನ್ನೂ ಬೆಳಿಬೇಕು ಅಂತ, ಇನ್ನೂ ಹೆಸರು ಮಾಡಿಲ್ಲ, ಇನ್ನೂ ಹೆಸರು ಮಾಡಬೇಕು ಅಂತಿದೆ. ಬಟ್ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಕೊಕೇನ್ ಇಲ್ಲಿವರೆಗೂ ತಲುಪಿದೆ. ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ನಡೀತಾ ಇದೆ, ವರ್ಕ್ ಎಲ್ಲ ಟೋಟಲ್ ವರ್ಕ್ ನಡೆದಿದೆ, CG ವರ್ಕ್ ನಡೀತಾ ಇದೆ. ಸೊ ಸಾಂಗ್ ಒಂದು ಮಾತ್ರ ನಾವು ಫಾರಿನಲ್ ಮಾಡ್ತಾಯಿದ್ದೀವಿ. ಸೊ ಪ್ರಥಮ್ ಅವ್ರಿಗೆ ಫಸ್ಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಾನು ಡೈರೆಕ್ಷನ್ ಮಾಡಬೇಕು ಅಂತ ನನಗೆ ಐಡಿಯಾನೇ ಇರಲಿಲ್ಲ. ಸೊ ನನಗೆ ಐಡಿಯಾ ಇದ್ದು ನನ್ನದೇ ಪ್ರೊಡಕ್ಷನ್ ಇದ್ದರೂ ಕೂಡ ನಾನು ಮಾಡಿಲ್ಲ. ನನ್ನ ಮಗನ ಡೈರೆಕ್ಟ್ ಮಾಡಿದ್ದೆ. ಸೊ ಈಗ ಅವರು ಪ್ರಥಮ್ ಮೊದಲ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೆಸರಿದೆ, ನೀವು ಮಾಡಿ ನಾವೊಂದು ಇದು ಮಾಡೋಣ, ಬ್ರೇಕ್ ಮಾಡೋಣ ಅಂಥೇಳಿ. ಸೊ ಕೊಕೇನ್ ಸಿನಿಮಾನ ಡೈರೆಕ್ಟಾಗಿ ಮಾಡಿದ್ದಾರೆ. ಸೊ ನಾನು ಅವ್ರಿಗೇನು ನಾನು ನನ್ನ ಕೈಯಿಂದ ಅಷ್ಟು ಸಪೋರ್ಟ್ ಮಾಡಿದ್ದೀನಿ. ಸೊ ಶ್ರೀಧರ್ ಸರ್ನ 3 ಸಾರಿ ಮಿಸ್ ಮಾಡ್ಕೊಂಡಿದ್ದೀವಿ ನಾವು. ಫಸ್ಟ್ ಒಂದು ಸರಿ ಹಾಕಿದ್ವಿ, ಕಮಿಷನರ್ಗೆ ಹಾಕ್ಬೋಣ ಅಂದ್ವಿ. ಸೊ ಸಾರು ಅವಾಗ ಗಡ್ಡ ಬಿಟ್ಬಿಟ್ಟಿದ್ರು. ಸೊ ಅದು ಮ್ಯಾಚ್ ಆಗಿಲ್ಲ. ಸೊ ಆಮೇಲೆ ಶೋಭಿಗೆ ಹಾಕಿ ಒಳ್ಳೆ ಕಟ್ಟು ಹೈಟು ಮ್ಯಾಚ್ ಚೆನ್ನಾಗಿರುತ್ತೆ ಅಂತೇಳಿ ಶೋಭಿಂಗ್ ಸೆಲೆಕ್ಟ್ ಮಾಡಿದೆ. ಅದಾದಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬೇಕಾಯಿತು, ಸೆಂಟ್ರಲ್ ಮಿನಿಸ್ಟ್ರಿ ಕ್ಯಾರೆಕ್ಟ್ರು. ನಾವು ಯಾರು ಸರ್ಚ್ ಮಾಡಿದಾಗೆಲ್ಲ ಬಿಸಿ ಅಂದರು. ನಮ್ಮ ಶ್ರೀಧರ್ ಸರ್ಗೆ ಹೇಳಿದೆ, ಒಬ್ಬರು ಹೈದ್ರಾಬಾದಲ್ಲಿ ಶೂಟಿಂಗ್ ಬಿಟ್ಟು ನನಗೋಸ್ಕರ ಬಂದಿದ್ದಾರೆ. ಯಾಕೆಂದರೆ ಅಲ್ಲಿ ಶೂಟಿಂಗಲ್ಲಿ ಇದ್ದವರು ಅವರು. ನನಗೆ ಹೇಳಿದ ಶೂಟಲ್ಲಿ ಇದ್ದೀನಿ ಸರ್ ಅಂದರು. ಸರ್ ನೀವು ಯಾವಾಗಾರು ಹೇಳಿ, ನಾನು ಎನಿ ಟೈಮ್ ಬರ್ತಪ್ಪ. ಅವ್ರು ನಂಗೆ ಶೂಟಿಂಗ್ ಬಿಟ್ಟು ಬಂದರೆ 2 ಸಾರಿ ಮಿಸ್ ಆಯಿತು, ಡೇಟ್ ಪ್ರಾಬ್ಲಮ್ ಆಯಿತು. ಸೊ ಅದರಿಂದ ಸೊ ಇವತ್ತೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಎನಿ ಟೈಮ್ ನನಗೆ ಈ ಥರ ಸಪೋರ್ಟ್ ಇಲ್ಲ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕನ್ಸಿಡರ್ ಮಾಡ್ಕೊಂಡು ಆಕ್ಷನ್ ಸಿನಿಮಾ ಅಂತ ಹೆಂಗೆ ಬಂತು ಸರ್? ಅದು ನನ್ನೇ ಕೇಳಿ ನಾನು ಹೇಳ್ತೀನಿ. ಇಲ್ಲ, ಅದು ಹೆಂಗಿರುತ್ತೆ ಅಂದರೆ ನಾನು ಕರ್ನಾಟಕ ಹಳೆಯ ಮಾಡಿದೆ. ಸೊ ಕರ್ನಾಟಕ ಹಳೆಯ ಮಾಡಿದಾಗ ಅದು ಆ್ಯಕ್ಷನ್ ಪೊಸಿಷನ್ ಇತ್ತು. ಸೊ ಆ್ಯಕ್ಷನ್ ಪೊಸಿಷನ್ ತುಂಬ ಅದು ಅವ್ರಿಗೆ ಯಾವ ಥರ ಮಾಡಬೇಕು ಅನ್ನೋದು ಫಸ್ಟ್ ಟೈಮ್ ನಾನು ಪ್ರಥಮ್ ಅವರು ಆ್ಯಕ್ಷನ್ ಮಾಡ್ತಿದ್ದು. ಸೊ ತುಂಬ ಚೆನ್ನಾಗಿ ಮಾಡ್ತಿದ್ರು. ಸೊ ಹಂಗೆ ನಾವು ಹಿಂಗೆ ಫ್ರೆಂಡ್ಶಿಪ್ಪಲ್ಲಿ ಮಾಡ್ತೀವಿ. ಇವರು ಸರ್ ಅದೊಂದು ಕಥೆ ಇದೆ ಸರ್, ಒಂದು ಮಾಸ್ ಮಾಡೋಣ ಅಂದರು. ಸರ್ ನನಗೆ ಕೆಲವರೆಲ್ಲ ಅವ್ರನ್ನ ಇಟ್ಕೊಂಡು ಏನು ಮಾಸ್ ಮಾಡ್ತೀಯ, ಅವ್ರು ಕಾಮಿಡಿ ಪೀಸು ಹೋಗಿ ನೀನು ಮಾಸ್ ಮಾಡ್ತೀಯ ಅಂದರು. ನಾನಂದೆ ಇವತ್ತು ಕಾಮಿಡಿ ಪೀಸು, ನಾಳೆ ಮಾಸ್ ಪೀಸು ಅಂದೆ. ಅದು ಹೆಂಗೆ ಮಾಡ್ತೀವಿ ಅಂತ ಮಾಡಿ ತೋರಿಸಿ ನೋಡಿ ಅಂದೆ. ಆ ಚಾಲೆಂಜಿಗೆ ನಾನು ಅವ್ರಿಗೆ ಇಟ್ಕೊಂಡು ಮಾಸ್ ಮಾಡಿ ತೋರಿಸ್ತಾ ಇದ್ದೆ. ಎಷ್ಟಿದೆ ಸರ್ ಸೀಕ್ವೆನ್ಸು? ಸೊ 5 ಫೈಟ್ಸ್ ಇದೆ ಆಲ್ರೆಡಿ. ಒಂದು 3 ಫೈಟ್ಸ್ ಆಗಿದೆ, ಇನ್ನು 2 ಫೈಟ್ಸ್ ಇದೆ. ಒಂದು ಕ್ಲೈಮ್ಯಾಕ್ಸು ಅದು ಅದ್ದೂರಿಯಾಗಿ ಮಾಡ್ತಾಯಿದ್ವಿ ಮಂಗಳೂರಲ್ಲಿ. ಇನ್ನೊಂದು 3 ಕ್ಯಾಮ್ರಾ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಯಾಕಂದರೆ ಅದು ಸಿಚುವೇಶನ್ಗೆ ತುಂಬ ಇಂಪಾರ್ಟೆಂಟ್ ಆದ್ರಿಂದ ಅದನ್ನ ಸ್ವಲ್ಪ ಲೇಟಾಗಿ ಶೂಟ್ ಮಾಡ್ತಾಯಿದ್ದೀವಿ. ಬಟ್ ಈ ಸಿನಿಮಾಗೆ ಫುಲ್ ರೆಡಿಯಾಗಿದ್ದಾರೆ ವಿತ್ ಹೇರ್ ಸ್ಟೈಲ್. ನನಗೆ ಇನ್ನೂ ಡೌಟ್ ಇದೆ, ಹೇರ್ ಸ್ಟೈಲ್ ಸಲೂನ್ ಅವ್ರು ಮಾಡಿದ್ರೆ ಟೈಲರ್ ಮಾಡಿದ್ರೆ ಟೇಪ್ ಹಿಡಿದು ಕರೆಕ್ಟಾಗಿ ಕಟ್ ಮಾಡಿದ್ರು. ಸೊ ಅವ್ರು ಬಂದು ಹೋಮ್ ಮಿನಿಸ್ಟ್ರ್ ಕ್ಯಾರೆಕ್ಟರ್, ಕರ್ನಾಟಕ ಹೋಮ್ ಮಿನಿಸ್ಟ್ರು. ಇಲ್ಲಿ ಕೊಕೇನ್ ಬಗ್ಗೆ ಅವ್ರಿಗೆಲ್ಲ ತಲುಪ್ತಾ ಇದ್ದಾರೆ. ಅವ್ರು ಕಮಿಷ್ನರ್ಗೆ ಇದು ಮಾಡ್ತಾಯಿರ್ತಾರೆ, ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಸೊ ಇಲ್ಲೆಲ್ಲ ಪ್ರಶ್ನೆಗಳು ಬಂದು ಅದರ ಕ್ವಶನ್ಗಳು ಕೇಳಿದಾಗ ಅವ್ರು ಅದಕ್ಕೆ ಆನ್ಸರ್ ಕೊಡ್ತಾರೆ. ಸೊ ಹಿಂಗೆ ನಾವು ಯಾವುದು ಹೋಗಿದೆ ತುಂಬ ಕಷ್ಟ ಆಗ್ತಾಯಿದೆ. ಅಲ್ಲಿ ಬಂದು ಅಟ್ಲೀಸ್ಟ್ ನಾನೇನಾದ್ರು ತಪ್ಪು ಮಾತು ಅವ್ರು ಹೇಳಿದ್ರು, ನಾನು ಎಲ್ಲೂ ಆಗಿ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಹೇಳ್ಬೇಕಾದ್ರೆ ಧ್ವನಿಯಲ್ಲಿ ಸಮ್ಟೈಮ್ಸ್ ಹೇಳ್ಬೇಕಾದ್ರೆ ಅದು ಅವ್ರಿಗೆ ಭಾಳ ಕಷ್ಟವಾಗೋದು. ಅದಕ್ಕೆ ನಾನು ಟ್ರೈಲರ್ ಈವೆಂಟ್ಗೆ ನಾನು ಅದನ್ನು ಮಾಡ್ತೀನಿ. ನಾನು ಹೇಳ್ಬೇಕಾದ್ರೆ ಏನಾರು ಒಂದು ಸ್ಟೇಟ್ಮೆಂಟ್ ಇತ್ತೀಚೆಗೆ ಟರ್ನ್ ಆದರೆ ಬೇರೆ ಥರ ಆಗುತ್ತೆ ಅಂತ ಯಾರನ್ನೂ ಮನಸ್ಸನ್ನು ನೋಯಿಸೋಕ್ಕೆ ನಾನು ಇಷ್ಟಪಡಲ್ಲ. 30-40 ವರ್ಷದಿಂದ ಇದೇ ಈಗ ಅದನ್ನು ಹೇಳಿದ್ರು ಅವರು. 30-40 ವರ್ಷದಿಂದ ಈ ಪ್ರಿನ್ಸಿಪಲ್ ಹಾಕ್ಕೊಂಡಿದ್ದೀನಿ. ನಾನೇನೋ ಹೇಳ್ಬೇಕಾದ್ರೆ ಹೇಳೋ ಪದದಲ್ಲಿ ಅಥವಾ ಯಾವುದೋ ಧಾಟಿ ಅಥವಾ ಧೋರಣೆಯಲ್ಲಿ ಯಾರ್ದಾರು ಭಾವನೆಗೆ ಹರ್ಟ್ ಆಗುತ್ತೆ ಅಂದರೆ ನಾನು ಒಂದು ಬಣ್ಣಿಗೆ ಬಂದು ಅದನ್ನು ಮಾಡ್ದಂಗೆ ಆಗುತ್ತೆ. ಐ ಆಮ್ ನಾಟ್ ಇನ್ ಟು ದಟ್ ಪ್ರಥಮ್, ನಾನು ಅದರಲ್ಲಿ ಇಲ್ಲ. ಅಂಥ ವಿಚಾರದಲ್ಲಿ ನನಗೆ ಕಷ್ಟ ಆಗುತ್ತೆ. ಇದರಲ್ಲಿ ಯಾವುದೋ ಒಂದು ಮಾಧ್ಯಮದವ್ರ ಭಾವನೆಗೆ ನಾನು ಹೇಳೋ ಇದರಲ್ಲಿ ಆಗ್ಬೋದು. ಅದಕ್ಕೆ ಏನಂತ ಅಂದರೆ ಈ ಪೋರ್ಷನ್ಸ್ ನಾನೇನು ಮಾಡ್ತಾಯಿದ್ದೀನಿ, ಇನ್ನಷ್ಟು ನಂದು ಮುಗಿಯುತ್ತೆ. ನಾನು ಟ್ರೈಲರ್ ಇವೆಂಟ್ಲೇ ನಾನು ಆರಾಮಾಗಿರ್ತೀನಿ. ಜೊತೆಗೆ ಟ್ರಾವೆಲ್ 2 ದಿನದಿಂದ ಆಗಿರೋದ್ರಿಂದ ತೆಲುಗು ಮುಗಿಸಿ ಬಂದಿದ್ದೀನಿ. ನನಗೆ ಧ್ವನಿ ಇಲ್ಲ,
ಎರಡೂ ಅಭಾಸವಾಗುತ್ತೆ ಅಂತ ಹೇಳಿದ್ರು. ನಾನು ಅದನ್ನೇ ಈಗ ಅವ್ರು ಮಾತಾಡಿದೆ. ಅವ್ರು ಹೇಳಿದ್ದು ಏನು ಹೇಳಿದ್ರು ಅದನ್ನ ಕಟ್ ಆ್ಯಂಡ್ ಪೇಸ್ಟ್ ಮಾಡಿದೆ. ಯಾಕೆಂದರೆ ಅವ್ರಿಗೆ ಧ್ವನಿ ಕಂಪ್ಲೀಟಾಗಿ ಹೋಗಿದೆ 2-3 ದಿನದಿಂದ ಟ್ರಾವೆಲ್ ಜೊತೆಗಿದ್ದು ಈ ಪೋರ್ಷನ್ಸು ಇದಾಗಿರೋದ್ರಿಂದ. ಆ್ಯಂಡ್ ಅವರು ಅದ್ರ ಜೊತೆಗೆ ಎಲ್ಲವನ್ನೂ ರೆಸ್ಪೆಕ್ಟ್ ಮಾಡಿ ಅವ್ರು ಹೇಳಿದ್ದು ಏನಾಗುತ್ತೆ ಅಂದರೆ, ಇಲ್ಲೆಲ್ಲ ಹಿರಿಯ ಕಲಾವಿದರು ಎಷ್ಟು ಹೇಳ್ತಾರೆ, ನಾನು ಹೇಳೋದ್ರ ಇಲ್ಲೇನಾರು ಅಟ್ಲೀಸ್ಟ್ ಹಿಂಗಾದರೆ ತಪ್ಪಾಗ್ಬೋದು, ಜೊತೆಗೆ ನನಗೆ ಹುಷಾರಿಲ್ಲದೆ ಅದನ್ನ ಸ್ವಲ್ಪ ಸಮಯಾವಕಾಶ ಕೊಡಿ, ಚೇತರಿಸ್ಕೋತೀನಿ ಅಂತ ಹೇಳಿದ್ರು. ಅವ್ರು ಪುನಃ ಸಂಜೆ ಬೇರೆ ಇದೆ ಶೂಟು, ಅದಕ್ಕೋಸ್ಕರ ಇದಾಗಿರೋದು.